ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಸರಳವಾಗಿ ಈಸಿಯಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಎಲ್ಲರಿಗೂ ಸೀಸನ್, ವರ್ಷದ ಉಪ್ಪಿನಕಾಯಿ ಕೂಡ ಹಾಕ್ತಾರೆ, ಮನೆಯಲ್ಲಿ ಉಪ್ಪಿನಕಾಯಿ ಮಾಡೋರು ಕೂಡ ಮಾಡ್ಕೊತಾರೆ. ಇದು ತುಂಬಾ ಈಸಿಯಾಗಿದೆ, ತುಂಬ ಸ್ಪೀಡಾಗಿ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ, ಓಕೆನಾ? ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮಾವಿನಕಾಯಿನ. ಒಣಗಿರೋ ಕರಿಬೇವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹುರಿಯೋದಕ್ಕೆ ಬಾಣಲೆನ ಬಿಸಿಗಿಟ್ಟಿದ್ದೆ ಗ್ಯಾಸ್ ಮೇಲೆ. ಸೊ ಎಷ್ಟು ಸಾಸಿವೆ ಬೇಕು ನೋಡಿಕೊಂಡು ಸಾಸಿವೆನ ಹುರ್ಕೋಬೇಕಾಗುತ್ತೆ. ಸಾಸಿವೆ ತುಂಬ ಕಪ್ಪಾಗೋ ತನಕ ಹುರ್ಕೊಬೇಡಿ, ಚಟಪಟ ಅನ್ನೋ ಥರ ಹುರ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಆ ಪರಿಮಳ ಫ್ಲೇವರ್ಗೆ ಬಿದೋಗ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಅಂದರೆ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರಲ್ಲ ಹೇಳಿ. ಈ ಊಟಕ್ಕೆ, ಬೇಳೆ ಸಾಂಬಾರಿಗೆ, ರಸಮ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಹುರ್ಕೊಂಡಿದ್ದಾಯಿತು. ಈಗ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಏನೆಲ್ಲ ಬೇಕಂತ ಇಂಗ್ರೀಡಿಯೆಂಟ್ಸ್: ಖಾರದ ಪುಡಿ, ಅರಿಶಿಣ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಮಾವಿನಕಾಯಿನೆಲ್ಲ ನೋಡಿ ಇಷ್ಟು ಸಣ್ಣ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಸೊ ಅದಕ್ಕೆ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಒಣಗಿರೋದು ಅಥವಾ ಹಸಿಗಿರೋದು ಹಾಕ್ಕೋಬೋದು, ಒರೆಸ್ಕೊಂಡು ಸ್ವಲ್ಪ. ನೋಡಿ, ಬೆಳ್ಳುಳ್ಳಿನ ಇವಾಗ ಹಾಕೋಣ. ಸ್ವಲ್ಪ ಅದು ಹಸಿ ಇರುತ್ತಲ್ವ, ಸ್ವಲ್ಪ ಎಣ್ಣೆಯಲ್ಲಿ ಡ್ರೈ ಆಗಲಿ. ಫಸ್ಟು ಕರಿಬೇವು ಹಾಕೋಕ್ಕೆ ಹೋಗಬೇಡಿ. ಬೆಳ್ಳುಳ್ಳಿ, ಅರಿಶಿಣ, ಉಪ್ಪು, ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಉಪ್ಪಿನ ಪ್ರಮಾಣ ಜಾಸ್ತಿನೇ ಇರಬೇಕು, ಯಾಕಂದರೆ ಬಾಯಿಗೆ ಇಟ್ಟ ತಕ್ಷಣ ವಾವ್ ಅಂತ ಹೇಳಿ ಒಂದು ಉಪ್ಪಿನಕಾಯಿ ಯಾವಾಗಲೂ ಸ್ವಲ್ಪ ಉಪ್ಪೇ ಆಗಿರುತ್ತಲ್ವ. ಸೊ ನೋಡಿ, ಕರಿಬೇವು ಇವಾಗ ಒಂದು ಸಲ ಟ್ರೈ ಮಾಡಿ. 1 ಅಥವಾ 2 ಮಾವಿನಕಾಯಿ ಇದ್ದರೂ ಪರವಾಗಿಲ್ಲ, ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಉಪ್ಪಿನಕಾಯಿ ನನಗಂತೂ ತುಂಬಾ ಸ್ಪೆಷಲಿ, ನನಗೆ ತುಂಬಾ ಇಷ್ಟ. ನಾನು ಹಾಗೆ ತಿಂತೀನಿ, ಬರೀ ಬಾಯಲ್ಲಿ ಕೂಡ ತಿಂತೀನಿ, ಅಷ್ಟಿಷ್ಟ ನನಗೆ. ಸೊ ನಾನು ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. 3 to 4 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಸೊ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ, ಅದು ಗಂಟಾಗೋಬಾರ್ದಲ್ವ, ಅದಕ್ಕೋಸ್ಕರ. ಸೊ ಇವಾಗ ಜಾರಲ್ಲಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಹುರಿದು ಸಾಸಿವೆನ, ಆ ಸಾಸಿವೆನ ಇದಕ್ಕೆ ಹಾಕೋಣ ಲಾಸ್ಟಿಗೆ. ಇದನ್ನು ಹಾಕಿ ಸ್ವಲ್ಪ ತಿರ್ಸಿ ಆಫ್ ಮಾಡಿದ್ರೆ ಆಯಿತು. ಮತ್ತೇನು ಅದನ್ನು ಕುದಿಸ್ಬೇಕು ಅಂತ ಏನಿಲ್ಲ, ಅದು ಗಟ್ಟಿಯಾಗಿಬಿಡತ್ತೆ. ನೋಡಿ, ಈ ರೀತಿ ಈ ಹದಕ್ಕೆ ಇರಬೇಕು. ಎಣ್ಣೆ ಪ್ರಮಾಣ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಮಾವಿನಕಾಯಿ ಎಷ್ಟಿರುತ್ತೋ ಅಷ್ಟು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಣಕ್ಕೂ ಹೋಗಬೇಡಿ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊತಾರೆ, ಬಟ್ ಇಂಗು ಖಾಲಿ ಆಗಿತ್ತು ಅಂತ ನಾನು ಹಾಕಿಲ್ಲ. ನೋಡಿ, ಈ ರೀತಿ ಬಂದಿತ್ತು ಗೊಜ್ಜು. ಇದು ಖಾಲಿ ಗೊಜ್ಜು ಇದೆ ಅಲ್ವಾ, ಈ ಮಾಡಿರೋದು ರೈಸಿಗೂ ಕಲ್ಸ್ಕೊತಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೇನಂತ ತಿಳ್ಕೊಬೇಡಿ, ನೋಡಿ ತೋರಿಸ್ತಾ ಇದ್ದೀನಿ. ಜಾರಲ್ಲಿ ಉಳಿದಿತ್ತಲ್ವಾ ಪುಡಿ, ವೇಸ್ಟ್ ಮಾಡಬಾರ್ದು ಅಂತ ತೆಗೆದು ಮಾವಿನಕಾಯಿಗೆ ಒರೆಸ್ತಾ ಇದ್ದೆ ಅಷ್ಟೇ. ಏನಪ್ಪ ಇದು ಕಪ್ಪಾಗಿದೆ ಅಂತ ತಿಳ್ಕೊಂಡಿರಲ್ವ, ಅದಕ್ಕೆ ಹೇಳ್ತಿರೋದು. ಸೊ ಇವಾಗ ಗುಜ್ಜನ್ನು ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಾವಿನಕಾಯಿಗೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಮ್ದು ಏನಾದರೂ ಪಿಂಗಾಣಿ ಇದಾಗಲಿ ಏನಾದರೂ ಇರುತ್ತಲ್ವ ಕಂಟೈನರ್, ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಾನು ಜಾಸ್ತಿ ಏನು ಮಾಡ್ತಾಯಿಲ್ಲ, ಇದು ನಮ್ಮ ಮನೇಲಿ ಬೇಗನೆ ಖಾಲಿ ಆಗಿಬಿಡುತ್ತೆ, 1-2 ತಿಂಗಳಲ್ಲಿ ಖಾಲಿ ಆಗಿಬಿಡ್ಬೋದು ಅಂತ ಅಂದ್ಕೊತೀನಿ. ಯಾಕಂದರೆ ಮಕ್ಕಳಿಗೆ ಅಂದರೆ ತುಂಬಾ ಇಷ್ಟ ಇದು. ಸಣ್ಣ ಸಣ್ಣ ಪೀಸ್ ಮಾಡಿರೋದಲ್ವಾ, 2-3 ಆದರೂ ತಿಂತಾರೆ. 2-3 ತಿಂಗಳಾದರೂ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನ್ ವೆಜ್ಜಿಗೆಲ್ಲ ಯೂಸ್ ಮಾಡಲ್ಲ, ವೆಜ್ಜಿಗೆ ಅಷ್ಟೇ ಅಲ್ವಾ. ತರಕಾರಿ ಊಟ ಇದ್ದಾಗ ತಿನ್ಬೋದು. ಸೈಡಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅದು ಇನ್ನೂ ಚೆನ್ನಾಗಿ ಉಪ್ಪೆಲ್ಲ ಇಟ್ಕೋಬೇಕು, ಅಲ್ಲಿ ತನಕ ಕಲಸಿ ಈ ರೀತಿ ಇಟ್ಕೋಬೇಕು. ಒಂದು ಅರ್ಧ ಗಂಟೆ, ಒಂದು ಗಂಟೆ ಆದ ನಂತರ ನೀವೇನು ಯಾವುದರಲ್ಲಿ ಕಂಟೈನರಲ್ಲಿ ಸ್ಟೋರ್ ಮಾಡಿಡ್ಬೇಕಂತ ಇದ್ದೀರಲ್ಲ, ಅದರಲ್ಲಿ ನೀವು ಹಾಕಿಟ್ಕೋಬೋದು. ನೋಡಿ, ಈ ರೀತಿ ಕಾಣ್ತಾಯಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ವಲ್ಲ ಪಿಕಲ್ಸ್. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ನೋಡಿ, ನಾನು ಈ ರೀತಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ನಾನು ಸ್ಟೋರೇಜ್ ಮಾಡಿಟ್ಕೊಂಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ದಿನ ಅದು ಸರಿಯಾಗಿ ಹಿಡಿಬೇಕಂದ್ರೆ ಮಧ್ಯೆ ಮಧ್ಯೆ ನೀವು ಬಾಟಲ್ನ ಅಲ್ಲಾಡಿಸ್ತಾ ಇರಬೇಕು, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋತನ. ನೋಡಿ, ಎಣ್ಣೆ ಎಲ್ಲ ಯಾವ ರೀತಿ ಬಿಟ್ಕೊಂಡಿರುತ್ತೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ಅಂದರೆ ನೀವು
ಪದೇ ಪದೇ ಕೈ ಅಲ್ಲಾಡ್ಸೋಕ್ಕೆ ಹೋಗ್ಬೇಡಿ. ಅಂದರೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ನೀವು ಡೈಲಿ ಯೂಸ್ಗೆ ಬೇರೆ ಇದರಲ್ಲಿ ಇಟ್ಕೊಳ್ಳಿ. ನೀವು ಸ್ಟೋರ್ ಮಾಡಿ ಇಟ್ಕೊಳೋದನ್ನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದುಕೊಂಡು ಈ ರೀತಿ ಇದರಲ್ಲಿ ಹಾಕಿಟ್ಕೊಳ್ಳಿ, ಆಯಿತಾ. ನಾನು ಇದು ಡೈಲಿ ಯೂಸ್ ಮಾಡೋಕ್ಕೆ, ಅಂದರೆ ಏನಾದರೂ ಬೇಕಿತ್ತು ಅಂದರೆ ಇದರಲ್ಲಿ ಯೂಸ್ ಮಾಡ್ತೀವಿ. ಇದು ಖಾಲಿ ಆಗಿದೆ.